ಅಮ್ಮೇನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರೇನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಅಶ್ವಿನಿಯಿಂದ ಪೂರ್ವಭಾದ್ರ ನಕ್ಷತ್ರದವರೆಗೆ 25 ನಕ್ಷತ್ರಗಳಿಗೆ ನೋಡಿದ್ದೇವೆ. ಈ ದಿನ ಉತ್ತರಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ಯಾವ ನಕ್ಷತ್ರದವರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ಇದನ್ನು ನೀವು ತಿಳಿದುಕೊಳ್ಳಲು ನಿಮ್ಮ ಜನ್ಮ ನಕ್ಷತ್ರ ಉತ್ತರಭಾದ್ರವಾಗಿರಬೇಕು. ನಿಮ್ಮ ಜನ್ಮ ನಕ್ಷತ್ರ ಉತ್ತರಭಾದ್ರ ನಕ್ಷತ್ರವಾಗಿರಬೇಕು ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಉತ್ತರಭಾದ್ರ ನಕ್ಷತ್ರವಾಗಿರಬೇಕು. ಹೀಗಿದ್ದರೆ ನಿಮಗೆ ಇದು ಅಪ್ಲೈ ಆಗುತ್ತದೆ. ನಿಮಗೆ ಬರುವ ಹಸ್ಬೆಂಡ್ ಅಥವಾ ವೈಫ್ ಜಾತಕದಲ್ಲಿ ಈ 6 ನಕ್ಷತ್ರಗಳ ಕಾಂಬಿನೇಷನ್ ಇರುತ್ತೆ. ರೋಹಿಣಿ, ಮೃಗಶಿರ, ಉತ್ತರ ಫಾಲ್ಗುಣಿ, ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ. ಮತ್ತೊಮ್ಮೆ ಹೇಳ್ತೀನಿ, ರೋಹಿಣಿ, ಮೃಗಶಿರ, ಉತ್ತರ ಫಾಲ್ಗುಣಿ, ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ. ಈ 6 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ಅವರ ಜನ್ಮ ನಕ್ಷತ್ರವಾಗಿರಬಹುದು, ಅಥವಾ ಅವರ ಲಗ್ನ ನಿಂತ ಪಾಯಿಂಟ್ ಆಗಿರಬಹುದು, ಅಥವಾ ಅವರ ಲಗ್ನಾಧಿಪತಿ ನಿಂತ ಪಾಯಿಂಟ್ ಆಗಿರ್ಬೋದು. ಈ ರೀತಿ ನೀವು ನೋಡಿಕೊಳ್ಳಬೇಕು. ಸೊ ಇದನ್ನು ಹೇಗೆ ಖಚಿತಪಡಿಸಿಕೊಳ್ಳಬೇಕು ಎಂದರೆ, ಈಗ ಆಲ್ರೆಡಿ ವಿವಾಹ ಆದವರ ಜಾತಕದಲ್ಲಿ ನೀವು ಚೆಕ್ ಮಾಡಿ ನೋಡಿಕೊಳ್ಳಬಹುದು. ಅದೇ ರೀತಿ ನೀವು ಯಾರಾದರೂ ವರ ಅಥವಾ ವಧುವನ್ನು ಹುಡುಕ್ತಾ ಇದ್ರೆ, ಈ ನಕ್ಷತ್ರಗಳಲ್ಲಿ ಯಾರಾದರೂ ಜನ್ಮ ನಕ್ಷತ್ರವಾಗಿ ಹುಟ್ಟಿ ಬಂದಿದ್ದರೆ ಅವರ ಜಾತಕಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಉಳಿದ ವಿಚಾರಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ನಕ್ಷತ್ರದವರು ಹಸ್ಬೆಂಡ್ ಅಥವಾ ವೈಫ್ ಆಗಿ ಬರ್ತಾರೆ ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.